ಹಾಯ್ ಫ್ರೆಂಡ್ಸ್, ಎಲ್ರಿಗೂ ತಮ್ಮ ಗಣೇಶ್ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಮಾಡಿರೋರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ಇವತ್ತು ಕೂಡ ಒಂದು ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ. ಅದಕ್ಕೆ 3 ಥರ ಬೀಡ್ಸ್ ಬೇಕಾಗುತ್ತೆ. ರಿಂಗ್ ಬೀಡ್ಸು, ಅದ್ರ ಜೊತೆಗೆ ಸ್ಮಾಲ್ ಬೀಡ್ಸು, ಆಮೇಲೆ ಈ ಥರ ಗೋಧಿ ಬೀಡ್ಸ್ ಗೊತ್ತಿರುತ್ತಲ್ವ, ಇದು ಬೇರೆ ಬೇರೆ ಡಿಸೈನ್ಸಲ್ಲೂ ಕೂಡ ಸಿಗುತ್ತೆ. ನಿಮಗೆ ಯಾವ ಥರ ಲೈಕ್ ಆಗುತ್ತೆ ಆ ಥರ ನೀವು ತೊಗೋಬೋದು. ಆಮೇಲೆ ಥ್ರೆಡ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 6 ಎಳೆ ತೊಗೊಂಡಿದ್ದೀನಿ ಪ್ರೆಸೆಂಟ್ಗೆ ನಾನು. ನೀವು ಡಿಸೈನ್ ಸೀರೆಗೆ ಹಾಕುವಾಗ 8 ಎಳೆ ದಾರ ತೊಗೊಂಡ್ರೆ ಇನ್ನೂ ಥಿಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ, ನಿಮಗೆ ಯಾವ ಥರ ಇಷ್ಟನೋ ಆ ಥರ ಥ್ರೆಡ್ನ ತೊಗೊಳ್ಳಿ. ಬನ್ನಿ ಡಿಸೈನ ಸ್ಟಾರ್ಟ್ ಮಾಡೋಣ. 6 ಎಳೆ ದಾರ 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಬೇಕಾದರೆ ನೀವು 9 ಅಥವಾ 11 ತೊಗೊಂಡ್ರೂ ಕೂಡ ನಡೆಯುತ್ತೆ. ನೋಡಿ, ಯಾವಾಗಲೂ ಲಾಕ್ ಮಾಡೋ ಥರ 2 ಟೈಮ್ಸು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ 1 2 ಚೈನ್ ಹಾಕಿ ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು, ನಾನೇನು ಸ್ಮಾಲ್ ಬೀಡ್ಸ್ ತೋರಿಸ್ದೆ ಅಲ್ವಾ, ಈ ಸ್ಮಾಲ್ ಬೀಡನ್ನ ಇಲ್ಲಿ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಸ್ಮಾಲ್ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ಸ್ವಲ್ಪ ಸ್ಲ್ಯಾಂಟಾಗಿ ಒಂದು 2-3 ಚೈನ್ಗೆ ಎಷ್ಟು ಗ್ಯಾಪ್ ಬರುತ್ತೋ ಅಷ್ಟು ಸ್ಲ್ಯಾಂಟಾಗಿ ಈ ಥರ ನೀಡಲ್ ಹಾಕ್ಬಿಟ್ಟು ಥ್ರೆಡ್ನ ತಂದು ಮೊದಲು 2ರಲ್ಲಿ 1 2ರಲ್ಲಿ 1 ಕನ್ಫ್ಯೂಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. 2 ಟೈಮ್ಸ್ ಲಾಕು, 2 ಚೈನ್, 1 ಬೀಡ್ ಇನ್ಸರ್ಟು. ಬೀಡ್ ಲಾಕ್ ಮಾಡ್ಕೋಬೇಡಿ. ಬೀಡ್ ಇನ್ಸರ್ಟ್ ಆಗಿದ ತಕ್ಷಣ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮಾಡಿ ಆದಮೇಲೆ 1 2 ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು, ಇಲ್ಲೇನು ನಾವು ಡಬಲ್ ಕ್ರೋಶೆ ಮಾಡಿದ್ದೀವಲ್ವ, ಈ ಡಬಲ್ ಕ್ರೋಶೆ ಕಾಣಿಸ್ತಾ ಇದೆ ಅಲ್ವಾ, ಈ ಡಬಲ್ ಕ್ರೋಶೆ ಹಿಂದ್ಗಡೆ ಹೋಗ್ಬಿಟ್ಟು ಈ ಥರ ಥ್ರೆಡ್ನ ತರಬೇಕು. ತಂದುಬಿಟ್ಟು ಫ್ರೆಂಡ್ಸ್ ನೋಡಿ, 1ರಲ್ಲಿ ಮಾತ್ರ ಥ್ರೆಡ್ನ ನಾವು ಈ ಥರ ಪಾಸ್ ಮಾಡ್ಕೋಬೇಕು. ಉಳಿದಿರೋ ಥ್ರೆಡ್ಸ್ ಎಲ್ಲ ಹಾಗೆ ಇರಬೇಕು. ಮತ್ತು ಈ ಥರ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಇದೇ ಡಬಲ್ ಕ್ರೋಶೆ ಹಿಂದ್ಗಡೆ ಹೋಗ್ಬಿಟ್ಟು ಥ್ರೆಡ್ನ ತರಬೇಕು. 1ರಲ್ಲಿ ಮಾತ್ರ ನಾವು ಥ್ರೆಡ್ನ ತಂದ್ಕೋಬೇಕು. ಮತ್ತು ಸೂಜಿ ಮೇಲೆ ದಾರ ಹಾಕ್ಕೊಂಡು ಥ್ರೆಡ್ನ ತಂದು 1ರಲ್ಲಿ ಮಾತ್ರ ತಗೋಬೇಕು. ಸ್ವಲ್ಪ ಟ್ವಿಸ್ಟ್ ಅನಿಸುತ್ತೆ ನಿಮಗೆ ತೊಗೊಳ್ಬೇಕಾದ್ರೆ, ಬಟ್ ಏನು ನಿಧಾನಕ್ಕೆ ತೊಗೊಳ್ಳಿ. ನೋಡಿ, ಟೋಟಲಿ 5 ಟೈಮ್ಸ್ ಇದೇ ಥರ ಮಾಡಬೇಕು. ನೋಡಿ, ಈ ಥರ ಆದಮೇಲೆ ಈಗ ಎಲ್ಲ ಥ್ರೆಡ್ಸಿಂದ ಒಟ್ಟಿಗೆ ಈ ಥರ ಥ್ರೆಡ್ನ ಆಚೆ ತಂದ್ಕೋಬೇಕು. ಸ್ವಲ್ಪ ಕಷ್ಟ ಆಗುತ್ತೆ ತಂದ್ಕೊಳ್ಳೋದು. ನಾವು ಸ್ಟ್ರೈಟಾಗಿ ತಂದ್ಕೊಂಬಿಟ್ರೆ ಈಸಿಯಾಗಿ ಬಂದುಬಿಡುತ್ತೆ. ಸ್ವಲ್ಪ ನೋಡಿ, ಆಚೆ ಈಚೆ ಹಾಕ್ಬಿಟ್ರೆ ಈ ಥರ ಸಿಕ್ಕಾಕೊಳ್ಳುತ್ತೆ. ನೋಡಿ, 1 ಥ್ರೆಡ್ ಮಾತ್ರ ಈಗ ಬಂತು. ಈಗ ಎಲ್ಲನೂ ಸೇರಿಸಿ ಈ ಥರ ಒಟ್ಟಿಗೆ ಲಾಕ್ ಮಾಡಿಕೊಂಡೆ. ಸ್ವಲ್ಪ ಈ ಥರ ಹೀಗೆ ಎಳ್ಕೊಂಬಿಟ್ರೆ ಪಫು ನೀಟಾಗಿ ಕಾಣಿಸುತ್ತೆ. ನೋಡಿ, ಈ ಥರ. ಇದು 1 ಹಾಕಿದ್ರೆ ನಿಮಗೆ ಗೊತ್ತಾಗಲ್ಲ, ಇನ್ನು ಸ್ವಲ್ಪ ಹಾಕ್ತಾ ಗೊತ್ತಾಗುತ್ತೆ. ನೋಡಿ, ಎಲ್ಲನೂ ಸೇರಿಸಿ ಒಟ್ಟಿಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ದಾರ ಮೇಲೆ ಮಾಡಿಬಿಟ್ಟು ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಬೇಕು. ನೋಡಿ, ಈ ಥರ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಬೇಡಿ. ಡೈರೆಕ್ಟಾಗಿ ಈ ಥರ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಮತ್ತು ಸ್ವಲ್ಪ ಸ್ಲ್ಯಾಂಟಾಗಿ ಒಂದು 2-3 ಚೈನ್ ಗ್ಯಾಪ್ಗೆ ಆಗುವಷ್ಟು ಸ್ಲ್ಯಾಂಟಾಗಿ ನೀಡಲ್ ಹಾಕ್ಬಿಟ್ಟು ಥ್ರೆಡ್ನ ತಂದು ಈ ಥರ ಡಬಲ್ ಕ್ರೋಶೆ. ನೋಡಿ, ಡಬಲ್ ಕ್ರೋಶೆ ಆಗಿದ ತಕ್ಷಣ 1 2 ಚೈನ್ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಈ ಡಬಲ್ ಕ್ರೋಶೆ ಒಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದುಬಿಟ್ಟು 1ರಲ್ಲಿ ಮಾತ್ರ ಥ್ರೆಡ್ನ ನಾವು ತಂದ್ಕೋಬೇಕು. ಮತ್ತು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಇದೇ ಡಬಲ್ ಕ್ರೋಶೆ ಒಳಗಡೆ ಹೋಗ್ಬಿಟ್ಟು ಮತ್ತೆ ಥ್ರೆಡ್ನ ತರಬೇಕು. 1ರಲ್ಲಿ ಮಾತ್ರ ತಂದ್ಕೋಬೇಕು. ಇದೇ ಥರ 5 ಟೈಮ್ಸು ನಾವು ಮಾಡ್ಕೋಬೇಕು. ನೋಡಿ, 4th ಆಯಿತು, ಈಗ 5th ಮಾಡ್ತಾಯಿದ್ದೀನಿ. 5th ಟೈಮ್ ಕೂಡ 2ರಲ್ಲಿ 1 ಮಾಡ್ಕೊಂಡಾದ್ಮೇಲೆ ಎಲ್ಲ ಥ್ರೆಡ್ಸಿಂದ ಒಟ್ಟಿಗೆ ನಾವು ಥ್ರೆಡ್ನ ತರಬೇಕಾಗುತ್ತೆ. ಫ್ರೆಂಡ್ಸ್ ನೋಡಿ, ಈಗ ನಾನು ಟೋಟಲ್ ಎಲ್ಲ ಥ್ರೆಡ್ಸಿಂದನೂ ಈ ಥರ ಥ್ರೆಡ್ನ ಆಚೆ ತಕ್ಕೊಂಬಿಟ್ಟು ಈ ಥರ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಥ್ರೆಡ್ ಮೇಲೆ ಮಾಡಿಬಿಟ್ಟು ಮತ್ತೆ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಇಷ್ಟೇ ಫ್ರೆಂಡ್ಸ್, ಇದು ಫಸ್ಟ್ ಬೇಸ್ ಲೈನು. ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೋಡಿ, ಬೀಡ್ ಇನ್ಸರ್ಟ್ ಮಾಡಿ ಆದಮೇಲೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಸ್ವಲ್ಪ ಸ್ಲ್ಯಾಂಟಾಗಿ ನೀಡಲ್ ಹಾಕ್ಬಿಟ್ಟು ಥ್ರೆಡ್ನ ತರೋದು. ನೋಡಿ, ಇದೇ ಥರ ಡಬಲ್ ಕ್ರೋಶೆ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡು ಈ ಥರ ಸೂಜಿ ಮೇಲೆ ದಾರ ಹಾಕ್ಕೊಂಡು ಇದೇ ಡಬಲ್ ಕ್ರೋಶೆ ಹಿಂದ್ಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು 1ರಲ್ಲಿ ಮಾತ್ರ 2 ಮಾಡ್ಕೊಳ್ಳೋದು. ಮತ್ತು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು
ಹೋಗಿ ಥ್ರೆಡ್ನ ತಂದು ಮಾಡಬೇಕು. ನಿಮಗೆ ಒಂದು ವೇಳೆ ಏನಾದರೂ ಈ ಡಬಲ್ ಕ್ರೋಶೆಯಿಂದ ಈ ಥರ ಥ್ರೆಡ್ ತರೋದು ಕಷ್ಟ ಅನಿಸಿದ್ರೆ ಬರೀ ಈ ಥರ ನೀಡಲ್ ಮೇಲೆ ಥ್ರೆಡ್ ಇಲ್ದಿರ ಈ ಥರ ಹೋಗ್ಬಿಟ್ಟು ಥ್ರೆಡ್ನ ತಂದು 2ರಲ್ಲಿ 1 ಮಾತ್ರ ಮಾಡ್ಕೋಬೇಕು, ಹಾಗೆ ಇಟ್ಕೋಬೇಕು. 2ರಲ್ಲಿ 1 ಮಾತ್ರ ಮಾಡ್ಕೋಬೇಕು, ಉಳಿದಿರೋ ಥ್ರೆಡ್ಸ್ನೆಲ್ಲ ಹಾಗೆ ಇಟ್ಕೋಬೇಕು. ಈ ಥರನಾದರೂ ಮಾಡ್ಬೋದು. ನಿಮಗೆ ಡಬಲ್ ಕ್ರೋಶೆ ಕಷ್ಟ ಆದರೆ ಈ ಥರ ಮಾಡಿ, ಇಲ್ಲ ಅದೂ ಈಸಿ ಇದೆ ಅಂದರೆ ಅದೇ ಥರ ಮಾಡ್ಕೋಬೋದು. ಬಟ್ ಏನಂದರೆ ಅದು ಸ್ವಲ್ಪ ತಿಕ್ಕಾಗಿ ಕಾಣಿಸುತ್ತೆ, ಇದು ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ. ನೋಡಿ ಈ ಥರ ತಂದ್ಕೊಂಡು ಈಗ ಎಲ್ಲನೂ ಸೇರಿಸಿ ಒಟ್ಟಿಗೆ ಲಾಕು. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ಬೇಸ್ ಲೈನು ಇದೇ ಥರ ಕಂಟಿನ್ಯೂ ಮಾಡಿ. ನಾನು ಇನ್ನೂ ಸ್ವಲ್ಪ ದೂರ ಹಾಕ್ಬಿಟ್ಟು ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ನಾನು ಇಷ್ಟು ದೂರ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸ್ಯಾಂಪಲ್ಗೆ ಮಾತ್ರ ಅಲ್ವಾ, ಸೊ ಅದಕ್ಕೆ ನಾನು ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಎಂಡಿಂಗ್ನಲ್ಲಿ 2 ಡಬಲ್ ಕ್ರೋಶೆ ಮಾಡಿ ಈ ಥರ ಎಕ್ಸ್ಟ್ರಾ 2-3 ಚೈನ್ಸ್ ಹಾಕಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಥ್ರೆಡ್ನ. ಇದನ್ನು ಹೀಗೆ ಲಾಕ್ ಮಾಡ್ಬೋದು, ಬಟ್ ಸ್ಲ್ಯಾಂಟ್ ಆಗಿಬಿಡುತ್ತೆ, ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ನಾನು ಡಬಲ್ ಕ್ರೋಶೆ ಮಾಡಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಬಟ್ ನಿಮಗೆ ಯಾವ ಥರ ಮಾಡಿದರೆ ಚೆನ್ನಾಗಿ ಅನಿಸುತ್ತೋ ನೀವು ಅದೇ ಥರ ಲಾಕ್ನ ಮಾಡ್ಕೊಳ್ಳಿ. ಬನ್ನಿ ಈಗ ನಾನು ಈ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತೀನಿ. ಸೆಕೆಂಡ್ ಸ್ಟೆಪ್ಗೆ ನಾನು ಪಿಂಕ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಪಿಂಕ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಆಮೇಲೆ ಇದನ್ನು ಲಾಕು ಇಲ್ಲಿ ನೋಡಿ ಈ ಥರ ನಾವು 2 ಚೈನ್ಸ್ ಏನು ಹಾಕಿದ್ದೀವಲ್ವ, ಆ ಒಂದು ಚೈನ್ ಒಳಗಡೆ ಈ ಥರ ಈ ಥ್ರೆಡ್ನ ತಂದು ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಥರ ಟೈಟಾಗಿ ಎಳ್ಕೊಂಬಿಡಿ, ನೀಟಾಗಿ ಕೂತ್ಕೊಳ್ಳುತ್ತೆ. ಹಾಗೆ ಅದ್ರ ಜೊತೆಗೆ ಅದೇ ಚೈನ್ ಒಳಗಡೆ ಹೋಗಿ ಕೂಡ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡಾದಮೇಲೆ ಸೇಮ್ ಪ್ರೊಸೀಜರ್ ಫಸ್ಟಲ್ಲಿ ಯಾವ ಥರ ಮಾಡಿದ್ವೋ ಅದೇ ಥರ 2 ಚೈನ್ಸ್ ಹಾಕ್ಕೊಂಡು ಬೀಡ್ ಬೇಕಾದರೆ ನೀವು ಇಲ್ಲೇ ಹಾಕ್ಕೋಬೋದು, ಬೇಡ ಫಸ್ಟ್ ಅದಕ್ಕೆ ಸ್ಕಿಪ್ ಮಾಡ್ತೀವಂದರೆ ಸ್ಕಿಪ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ನೋಡಿ ನಾನು ಇನ್ಸರ್ಟ್ ಮಾಡ್ತಾಯಿದ್ದೀನಿ, ಬೀಡ್ ಇನ್ಸರ್ಟ್ ಮಾಡಿಕೊಂಡು ಸೂಜಿ ಮೇಲೆ ಥ್ರೆಡ್ ಹಾಕ್ಕೊಂಡು ನೋಡಿ ನೆಕ್ಸ್ಟ್ ಈ ಪಫ್ನ ಈ ಕಡೆ ಭಾಗದಲ್ಲಿ ಥ್ರೆಡ್ನ ತರ್ತಾಯಿದ್ದೀನಿ. ತಂದ್ಬಿಟ್ಟು ಈ ಥರ 2ರಲ್ಲಿ 1 ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಪಫ್ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ ಫ್ರೆಂಡ್ಸ್ ಇದಕ್ಕೆ, ಯಾಕಂದರೆ ಎಲ್ಲವನ್ನು ಸೆಕೆಂಡ್ ಸ್ಟೆಪ್ ಕೂಡ ಪಫ್ ಮಾಡೋದೇ ಇರೋದ್ರಿಂದ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಬಟ್ ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ, ಟೈಮ್ ತೊಗೊಂಡ್ರು ಕೂಡ ಡಿಸೈನು ಸಖತ್ತಾಗಿ ಬರುತ್ತೆ. ನೋಡಿ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ, ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಇದೇ ಡಬಲ್ ಕ್ರೋಶೆ ಹಿಂದ್ಗಡೆ ಹೋಗ್ಬಿಟ್ಟು ಈ ಥರ 2ರಲ್ಲಿ ಮಾತ್ರ 1 ಮಾಡ್ಕೋಬೇಕು. ನಾನು ಹೇಳಿದೆ ಅಲ್ವಾ, ನಿಮಗೆ ನೀಡಲ್ ಮೇಲೆ ಥ್ರೆಡ್ ಹಾಕಿ ಮಾಡೋದಕ್ಕೆ ಕಷ್ಟ ಆದರೆ ಥ್ರೆಡ್ ಹಾಕದೇ ನೀವು ಪಫ್ನ ಮಾಡ್ಕೊಳ್ಳಿ. ಬಟ್ ಸ್ವಲ್ಪ ಕಷ್ಟ ಆಗುತ್ತೆ ಥ್ರೆಡ್ ತೊಗೊಳ್ಳೋಕ್ಕೆ, ಹಾಗೆ ನಿಮಗೆ ಹಾಕ್ತಾ ಪ್ರಾಕ್ಟೀಸ್ ಕೂಡ ಆಗೋಗುತ್ತೆ, ಏನು ಕಷ್ಟ ಅನಿಸಲ್ಲ. ನೋಡಿ ಈ ಥರ ಮಾಡಿಕೊಂಡು ಎಲ್ಲ ಥ್ರೆಡ್ಸ್ನೂ ಒಟ್ಟಿಗೆ, ನಾನಿಲ್ಲಿ 4 ಮಾತ್ರ ಮಾಡಿದ್ದೀನಿ ಅನಿಸುತ್ತೆ, 5 ಮಾಡಿ ಫ್ರೆಂಡ್ಸ್. 5 ಮಾಡಿಕೊಂಡ್ರೆ ಸ್ವಲ್ಪ ಫುಲ್ ಪಫ್ ದೊಡ್ಡದಾಗಿ ನೀಟಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಎಲ್ಲದನ್ನು ಸೇರಿಸಿ ಒಟ್ಟಿಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಥ್ರೆಡ್ ಮೇಲೆ ಮಾಡಿ ಮತ್ತೆ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ನೆಕ್ಸ್ಟ್ ಪಫ್ನ ಇಲ್ಲಿ ಈ ಭಾಗದಲ್ಲಿ ಬೀಡನ್ನ ಈ ಕಡೆ ಭಾಗದಲ್ಲಿ ನೀಡಲ್ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಮಾಡಬೇಕು. ಮಾಡಿಬಿಟ್ಟು 2 ಚೈನ್ ಮತ್ತು ಸೂಜಿ ಮೇಲೆ ದಾರ ಹಾಕ್ಕೊಂಡು ಇದೇ ಡಬಲ್ ಕ್ರೋಶೆ ಹಿಂದ್ಗಡೆ ಹೋಗ್ಬಿಟ್ಟು ಆ್ಯಸ್ ಯೂಶಲಾಗಿ ನಾವು ಇಷ್ಟೊತ್ತು ಏನು ವರ್ಕ್ ಮಾಡಿದ್ದೀವಲ್ವ ಸೇಮ್ ಅದೇ ಥರ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್. ಯಾಕಂದರೆ ನಾನು ಇದು ಫುಲ್ಲು ತೋರ್ಸೋಕ್ಕೆ ವಿಡಿಯೋ ಫುಲ್ ಲೆಂತ್ ಆಗಿಬಿಡುತ್ತೆ, ಸೊ ಅದಕ್ಕೆ 2 ಮಾತ್ರ ತೋರಿಸ್ತಾ ಇದ್ದೀನಿ. ನೋಡಿ ಈಗ ಎಲ್ಲ ಥ್ರೆಡ್ಸಿಂದ ಸೇರಿ ಒಟ್ಟಿಗೆ ಥ್ರೆಡ್ನ ತರಬೇಕು. ನೋಡಿ ನಾನು ಮತ್ತೆ ಎಲ್ಲನೂ ಸೇರಿಸಿ ಒಟ್ಟಿಗೆ ತಂದು ಈ ಥರ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ಒಂದು ದಾರ ಮೇಲೆ ಮಾಡಿಬಿಟ್ಟು ಮತ್ತೆ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ಈ ಥರ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಫ್ರೆಂಡ್ಸ್. ಯಾಕಂದರೆ ಇದ್ರ ಮೇಲೆ ಇನ್ನೊಂದು ಸ್ಟೆಪ್ಪು ಬರುತ್ತೆ, ಅದು ಹೇಳ್ತೀನಿ ನಾನು ಹೇಗೆ ಮಾಡಿಕೊಂಡ್ರೆ ಹೇಗೆ ಕಾಣಿಸುತ್ತೆ ಅಂತ ಕೂಡ ಹೇಳ್ತೀನಿ. ನೋಡಿ ಇನ್ನೊಂದು ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಈಗ ಇಲ್ಲಿ ಮತ್ತು ಅದೇ ಥರ ಪಫ್ನ ಮಾಡ್ತಾಯಿದ್ದೀನಿ. 2 ಚೈನ್ ಮತ್ತು ಸೂಜಿ ಮೇಲೆ ದಾರ ಹಾಕ್ಕೊಂಡು ಇದೇ ಥರ 2ರಲ್ಲಿ 1 ಮಾತ್ರ ಮಾಡ್ಕೋಬೇಕು. ಇನ್ನೊಂದು ಥ್ರೆಡ್ ಮೇಲೆ ಎಲ್ಲ ನೀಡಲ್ ಮೇಲೆ ಎಲ್ಲ ಥ್ರೆಡ್ಸ್ನು ಹಾಗೆ ಬಿಟ್ಕೊಳ್ತಾ ಹೋಗಬೇಕು.
ನಿಮಗೆ 5 ಟೈಮ್ಸ್ ಮಾಡೋದಕ್ಕೆ ಕಷ್ಟ ಆದರೆ 4 ಟೈಮ್ಸ್ ಕೂಡ ಮಾಡ್ಕೊಳ್ಳಿ. ನೋಡಿ ಈಗ ಎಲ್ಲ ಥ್ರೆಡ್ಸಿಂದ ಒಟ್ಟಿಗೆ ತರಬೇಕು. ಸಾರಿ, ಥ್ರೆಡ್ ಮಿಸ್ ಆಯಿತು ಫ್ರೆಂಡ್ಸ್. ನೋಡಿ ನಾನು ಈ ಪಫ್ನು ಕೂಡ ಈ ಥರ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಂಡು ಆದಮೇಲೆ ಆಗಲೇ ರಿಂಗ್ ಏನು ತೋರಿಸಿದೆ ಅಲ್ವಾ ಫ್ರೆಂಡ್ಸ್, ರಿಂಗ್ನ ಈ ಹೋಲ್ ಒಳಗಡೆ ನೀವು ನೀಡಲ್ ಹಾಕ್ಕೋಬೇಡಿ. ಡೈರೆಕ್ಟಾಗಿ ಇದನ್ನು ಲೆಫ್ಟ್ ಹ್ಯಾಂಡಲ್ಲಿ ಈ ಥರ ಹೋಲ್ಡ್ ಮಾಡಿ ಇಟ್ಕೊಂಡಿರಿ. ರಿಂಗ್ ಒಳಗಡೆಯಿಂದ ಫ್ರೆಂಡ್ಸ್, ರಿಂಗ್ ಹೋಲಿಂದ ಅಲ್ಲ, ರಿಂಗ್ ಒಳಗಡೆಯಿಂದ ಈ ಥರ ಥ್ರೆಡ್ನ ತಂದು ಇದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಳ್ಳೋಣ. ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ಈ ಥರ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಫಿಲ್ ಮಾಡ್ತಾ ಹೋಗಬೇಕು. ರಿಂಗ್ ಫುಲ್ ಆಗೋವರೆಗೂ ನಾವು ಇದನ್ನು ಹಾಕ್ಕೊಳ್ತಾ ಹೋಗಬೇಕು. ಗ್ಯಾಪ್ ಎಲ್ಲೂ ಕಾಣಿಸ್ಬಾರ್ದು ಫ್ರೆಂಡ್ಸ್. ಗ್ಯಾಪ್ ಕಾಣಿಸಿದ್ರೆ ರಿಂಗ್ ಕಾಣಿಸುತ್ತಲ್ವ, ಚೆನ್ನಾಗಿ ಕಾಣಿಸಲ್ಲ. ಸೊ ಅದಕ್ಕೆ ನೀಟಾಗಿ ಗ್ಯಾಪ್ ಬಿಡದೇ ಇರೋ ಥರ ನೀವು ಡಬಲ್ ಕ್ರೋಶೆನ ಫಿಲ್ ಮಾಡ್ತಾ ಹೋಗಬೇಕು. ನಾನು ಇದನ್ನು ರಿಂಗ್ ಫುಲ್ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಇಲ್ಲಿ ನಾನು ರಿಂಗ್ನ ಈ ಥರ ಫಿಲ್ ಮಾಡ್ಕೊಂಡಿದ್ದೀನಿ. ಈಕ್ವಲ್ ಆಗಿ ಸುತ್ತ ಡಬಲ್ ಕ್ರೋಶೆಸ್ನ ಮಾಡಿದ್ದೀನಿ. ಮಾಡ್ಕೊಂಡಾದಮೇಲೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಾವು ರಿಂಗಿಗೆ ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ವ, ಆ ಚೈನ್ ಒಳಗಡೆ ಈ ಥರ ಒಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಫ್ರೆಂಡ್ಸ್, ಅದು ಸಿಂಗಲ್ ಚೈನ್ ಒಳಗಡೆ ಲಾಕ್ ಮಾಡ್ಕೊಂಡು ಆದಮೇಲೆ ನೀಡಲ್ ಮೇಲೆ ಈ ಥರ ಥ್ರೆಡ್ ಹಾಕ್ಕೊಂಡು ನೋಡಿ ನೆಕ್ಸ್ಟ್ ಬೀಡ್ ಪಕ್ಕದಲ್ಲಿ ಹೋಗ್ಬಿಟ್ಟು ಈ ಥರ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶೆ ಮಾಡಬೇಕು. ಡಬಲ್ ಕ್ರೋಶೆ ಹಾಕಿ 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ಇಲ್ಲಿ ಕೂಡ ಮತ್ತೆ ಆ್ಯಸ್ ಯೂಶುವಲ್ ಆಗಿ ಇಷ್ಟೊತ್ತೇನು ಪಫ್ ಮಾಡಿದ್ವಲ್ವ ಅದೇ ಥರ ಪಫ್ನ ಮಾಡ್ಕೊಂಡು ಹೋಗಬೇಕು. 2ರಲ್ಲಿ ಒಂದು ಮಾತ್ರ ಮಾಡಿಕೊಂಡು ಇನ್ನು ಉಳಿದಿರೋ ಥ್ರೆಡ್ಸ್ನೆಲ್ಲ ಹಾಗೆ ಇಟ್ಕೊಂಡು 5 ಟೈಮ್ಸ್ ನಾವು ಆ ಥರ ಥ್ರೆಡ್ನ ತಂದ್ಕೊಂಡ್ಮೇಲೆ ಆಮೇಲೆ ಎಲ್ಲನೂ ಸೇರಿಸಿ ಒಟ್ಟಿಗೆ ಲಾಕ್ ಮಾಡ್ಕೊಳ್ಳಿ ಟೈಟಾಗಿ. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೊಂದು ಬೀಡನ್ನ ಹಾಕ್ಕೊಂಡು ನೀವು ಡಿಸೈನ ಕಂಟಿನ್ಯೂ ಮಾಡಬೇಕಾಗುತ್ತೆ. ನೋಡಿ ನಾವು ಸ್ಟ್ರೈಟಾಗಿ ಎಳ್ಕೊಂಬಿಟ್ರೆ ನೀಟಾಗಿ ಬಂದುಬಿಡುತ್ತೆ. ಇಲ್ಲ ಅಂದರೆ ಸ್ವಲ್ಪ ಆಚೆ ಈಚೆ ಸ್ವಲ್ಪ ಸಿಕ್ಕಾಕೊಂಡಂಗೆ ಆಗುತ್ತೆ ಅದಕ್ಕೆ. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಕಡೆ ಭಾಗದಲ್ಲಿ ನಾನು ಬೀಡ್ ಹಾಕಬಾರ್ದಿತ್ತು ಅಂತ ಹೇಳಿದೆ ಅಲ್ವಾ, ಹಾಕಬಾರ್ದಿತ್ತು. ಬಟ್ ಹಾಕಿದ್ದೀನಿ. ಹಾಕಿದ್ರೂ ಏನು ವ್ಯತ್ಯಾಸ ಇಲ್ಲ, ಹಾಕಿದ್ರೂ ಹಾಕ್ಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ ನಾನು ಇಲ್ಲಿ ಈ ಕಡೆ ಅಂದರೆ ವಿತೌಟ್ ಬೀಡಿಂದ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಏನಂದರೆ ಇಲ್ಲಿ ನನಗೂ ಕೂಡ ಸ್ವಲ್ಪ ಕನ್ಫ್ಯೂಸ್ ಆಗೋಯಿತು. ಇಲ್ಲೂ ಕೂಡ ನಾನು ಬೀಡ್ ಹಾಕಬಾರ್ದಿತ್ತು. ಅಲ್ಲ, ಬೀಡ್ ಹಾಕಿದ್ದೀನಿ ಬಟ್ ಕರೆಕ್ಟಾಗಿ ಪ್ಲೇಸಲ್ಲಿ ಹಾಕಿಲ್ಲ ನಾನು. ನಾನು ಡಬಲ್ ಕ್ರೋಶೆ ಮಾಡೋದಕ್ಕಿಂತ ಮೊದಲೇ ಬೀಡ್ ಹಾಕ್ಕೊಂಡು ಆಮೇಲೆ ಡಬಲ್ ಕ್ರೋಶೆ ಮಾಡಬೇಕಿತ್ತು. ಬಟ್ ನಾನು ಉಲ್ಟಾ ಮಾಡಿಬಿಟ್ಟಿದ್ದೀನಿ. ಸೊ ಅದು ಡಿಫ್ರೆಂಟ್ ಆಗಿದೆ. ಸೊ ನೀವು ಇಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಸ್ ಆದರೆ ನಾನು ನೆಕ್ಸ್ಟ್ ಇನ್ನೊಂದು ರಿಂಗ್ ಹತ್ರ ತೋರಿಸಿದ್ದೀನಿ, ನೀವು ಅಲ್ಲಿ ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ ಇನ್ನೊಂದಷ್ಟು ದೂರ ನಾನು ಪಫ್ನ ಹಾಕ್ಬಿಟ್ಟು ತೋರಿಸ್ತೀನಿ. ನಿಮಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ನ ಬಿಟ್ಕೊಂಡ್ಬಿಟ್ಟು ನೀವು ಈ ಥರ ರಿಂಗ್ನ ಹಾಕ್ಕೋಬೋದು. ಇನ್ನೊಂದು ಈಗ ನೋಡ್ತಾ ಇರ್ಬೋದು, ಸ್ಟಾರ್ಟಿಂಗಲ್ಲಿ ಮಾತ್ರ ಜಾಸ್ತಿ ಗ್ಯಾಪ್ ಬಿಡಬೇಡಿ. ಸ್ಟಾರ್ಟಿಂಗಲ್ಲೇ ರಿಂಗ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ, ಜಾಸ್ತಿ ಗ್ಯಾಪ್ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ 2 ಅಥವಾ 3 ಪಫ್ಗಳಾಗಿದ ತಕ್ಷಣವೇ ನೀವು ಒಂದು ರಿಂಗ್ನ ಆ್ಯಡ್ ಮಾಡ್ಕೊಳ್ಳಿ. ಈ ಕಡೆ ಬೇಕಾದ್ರೆ ನಿಮಗೆ ಒಂದು 6ರಿಂದ 8 ಪಫ್ನ ಬಿಟ್ಕೊಂಡು ನೀವು ಇನ್ನೊಂದು ರಿಂಗ್ನ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಇಲ್ಲಿ ನಾನು ಅಲ್ಲಿ ಮಿಸ್ ಮಾಡಿದ್ದೀನಿ ಆ ಕಡೆ, ಬಟ್ ಅದಕ್ಕೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ 2ನೇ ರಿಂಗ್ನು ಕೂಡ ನಾನು ಇನ್ಸರ್ಟ್ ಮಾಡಿದ್ದೀನಿ. ಮಧ್ಯದಲ್ಲಿ ಒಂದು 6ರಿಂದ 8 ಆಗುವಷ್ಟು 1 2 3 4 5 6 7 8 ಪಫ್ ಆಗಿದ ತಕ್ಷಣವೇ ನೆಕ್ಸ್ಟ್ ರಿಂಗ್ನ ನಾನು ಇನ್ಸರ್ಟ್ ಮಾಡಿಕೊಂಡು ಅದಕ್ಕೆ ಡಬಲ್ ಕ್ರೋಶೆಯಿಂದ ಫಿಲ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಈ ಕಡೆ ಮತ್ತು ಆ ಕಡೆ ಭಾಗದಲ್ಲಿ ಬೀಡನ್ನ ಸ್ಕಿಪ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಹೇಳಿದೆ ಅಲ್ವ, ಅಲ್ಲಿ ಅದು ಮಿಸ್ ಆಗಿದೆ. ಬಟ್ ಅದು ನಾನು ತೋರ್ಸೋಕ್ಕೆ ಹೋಗಿಲ್ಲ, ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ. ಈ ಕಡೆ ರಿಂಗ್ನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ನೋಡಿ, ರಿಂಗ್ನ ಆ ಕಡೆ ಈ ಕಡೆ ಭಾಗದಲ್ಲಿ ನಾನು ಬೀಡನ್ನ ಹಾಕಿಲ್ಲ. ಆಮೇಲೆ ಎಂಡಿಂಗ್ನಲ್ಲಿ ಪಫ್ ಆಗಿದ ತಕ್ಷಣ ಈ ಥರ 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಥರ್ಡ್ ಸ್ಟೆಪ್ನ ಹಾಕಬೇಕು. ಒಂದು ಸತಿ ಹೇಳಿಬಿಡ್ತೀನಿ ನೋಡಿ, ಅದು ಕನ್ಫ್ಯೂಸ್ ಮಾಡ್ಕೋಬೇಡಿ, ನೆನ್ಪಿಟ್ಕೊಳ್ಳಿ. ರಿಂಗ್ನ ಆ ಕಡೆ ಈ ಕಡೆ ಭಾಗದಲ್ಲಿ ಬೀಡನ್ನ ಹಾಕಬೇಡಿ, ಗೊತ್ತಾಯ್ತಲ್ವ? ಈಗ ಬನ್ನಿ ಥರ್ಡ್ ಸ್ಟೆಪ್ನ ಹೇಳ್ತೀನಿ. ಈ ರಿಂಗಿಗೆ ನಾನು ಆಲ್ರೆಡಿ ಒಂದು ಹಾಕಿದ್ದೀನಿ ನೋಡಿ, ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ. ನಾವು ಆ ಥರ ಗೋಧಿ ಬೀಡ್ಸ್ ಹಾಕಿದ್ಮೇಲೆ ಫುಲ್ ದೊಡ್ಡದಾಗಿ ಕಾಣಿಸುತ್ತೆ ರಿಂಗು. ಈಗ ನೋಡಿ, ಒಂದು ಕಾಟನ್ ಥ್ರೆಡ್ ಆದರೂ ತೊಗೋಬೋದು ಅಥವಾ ನೀವು ಸಿಲ್ಕ್ ಥ್ರೆಡ್ನೇ ಆದರೂ ತೊಗೋಬೋದು. ನೋಡಿ, ಪಫ್ನ ಈ ಕಡೆ ಭಾಗದಲ್ಲಿ
ನೋಡಿ ಸ್ಟಾರ್ಟಿಂಗ್ ಏನು ನಾವಿಲ್ಲಿ ಮಾಡಿದ್ದೀವಲ್ವ 2 ಚೈನ್ ಅಲ್ಲಿ ಹಾಕ್ಬಿಟ್ಟು ಇದು ನಾರ್ಮಲ್ ಸೂಜಿ ತೊಗೊಂಡಿದ್ದೀನಿ ಇಲ್ಲಿ ನಾನು ತೊಗೊಂಬಿಟ್ಟು ನೋಡಿ ಕೆಳಗಡೆ ನಾಟ್ ಹಾಕಿ ಇಟ್ಕೊಂಡಿದ್ದೆ ಥ್ರೆಡ್ಗೆ. ಈಗ ನೀಟಾಗಿ ಅದನ್ನು ಎಳ್ಕೊಂಬಿಟ್ಟು ನೋಡಿ ಒಂದು ಗೋಧಿ ಬೀಡನ್ನ ಹಾಕ್ತಾಯಿದ್ದೀನಿ. ಒಂದು ಗೋಧಿ ಬೀಡ್ ಹಾಕಿಬಿಟ್ಟು ಈಗ ರಿಂಗ್ಗೆ ನಾವು ಪ್ರತಿಯೊಂದಕ್ಕೂ ಹೋಲ್ ಇರುತ್ತೆ. ನಾವು ಡಬಲ್ ಕ್ರೋಶೆ ಮಾಡಿದ್ದೀವಲ್ವ ಅಲ್ಲಿ ಪ್ರತಿಯೊಂದು ಹೋಲ್ ಇರುತ್ತೆ. ಅದರಲ್ಲಿ ಫಸ್ಟ್ ಹೋಲ್ಗೆ ಹೋಗ್ಬಿಟ್ಟು ನೋಡಿ ಈ ಥರ ಸೂಜಿನ ತರ್ತಾಯಿದ್ದೀನಿ. ನೀವು ಬೇಕಾದ್ರೆ ಫಸ್ಟದು ಸ್ಕಿಪ್ ಮಾಡಿಕೊಂಡು ಎರಡನೇದು ಕೂಡ ಹಾಕ್ಕೋಬೋದು. ನಿಮಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ. ನೋಡಿ ಸೂಜಿನ ತಂದಮೇಲೆ ಮತ್ತು ಅದೇ ಬೀಡ್ ಒಳಗಡೆಯಿಂದ ಈ ಥರ ರಿಟರ್ನ್ ಮತ್ತು ನೀಡಲ್ನ ಹಾಕಿಬಿಟ್ಟು ಈ ಕಡೆ ವಾಪಸ್ ಎಳ್ಕೊತೀನಿ. ಅದು ನೀಟಾಗಿ ಕೂತ್ಕೊಳ್ಳುತ್ತೆ ಟೈಟಾಗಿ. ನೀವು ನೋಡಿ ಸ್ವಲ್ಪ ಈ ಥರ ಟೈಟಾಗಿ ಎಳ್ಕೊಳ್ತಾ ಹೋಗಬೇಕು, ಇಲ್ಲಾಂದರೆ ಥ್ರೆಡ್ ಕಾಣಿಸುತ್ತೆ. ಮತ್ತು ಈಗ ಒಂದು ಸ್ಮಾಲ್ ಬೀಡ್ ಹಾಕಿದ್ದೀನಿ, ಡೈರೆಕ್ಟಾಗಿ ನೀಡಲ್ಗೆ ಸ್ಮಾಲ್ ಬೀಡ್ ಹಾಕಿದ್ದೀನಿ. ತುಂಬ ಸ್ಮಾಲ್ ಬೀಡ್ ಇದ್ದು 0 ಸೈಜ್ ಅಂತೀವಲ್ವ ಆ ಥರ. ಆಮೇಲೆ ಸ್ಮಾಲ್ ಬೀಡ್ ಆ ಥರ ಹಾಕ್ಕೊಂಡಾದ್ಮೇಲೆ ಒಂದು ಗೋಧಿ ಬೀಡನ್ನು ಕೂಡ ಹಾಕಿದ್ದೀನಿ. ನೋಡಿ ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಚೈನ ಕೆಳಗಡೆಯಿಂದ ನೀಡಲ್ನ ಕೆಳಗಡೆಯಿಂದ ಹಾಕಬೇಕು ಫ್ರೆಂಡ್ಸ್, ನೀವು ಮಿಸ್ ಮಾಡಿಬಿಡಿ. ಕೆಳಗಡೆಯಿಂದ ಮೇಲೆ ತಂದು ಮತ್ತು ಈಗ ಗೋಧಿ ಬೀಡಿಂದ ಮಾತ್ರ ರಿಟರ್ನ್ ಬರಬೇಕು. ನೋಡಿ ಈ ಥರ ಈ ಥ್ರೆಡ್ ಈ ಥರ ಕಾಣಿಸ್ಬಾರ್ದು ಅಂದರೆ ನಾವು ನೀಟಾಗಿ ನೋಡಿ ಟೈಟಾಗಿ ಎಳ್ಕೊಂಬಿಟ್ರೆ ಕಾಣಿಸಲ್ಲ, ಅದು ಎಕ್ಸ್ಟ್ರಾ ಥ್ರೆಡ್ಡು. ಈಗ ಮತ್ತೆ ಒಂದು ಸ್ಮಾಲ್ ಬೀಡು ನೋಡಿ ಈ ಥರ ನೀಡಲ್ಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೇ ಒಂದು ಗೋಧಿ ಬೀಡು, ಫಸ್ಟ್ಗೆ ಸ್ಮಾಲ್ ಬೀಡ್ ಹಾಕ್ಕೊಂಡು ಆಮೇಲೆ ಗೋಧಿ ಬೀಡನ್ನ ಹಾಕ್ಕೋಬೇಕು ನಾವು. ನೋಡಿ ಬೀಡ್ ಬೇಕಿದ್ರೆ ನೀವು 2 mm ಸೈಜ್ದು ಕೂಡ ತೊಗೋಬೋದು. ನಾನು ಸ್ಮಾಲ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದು ತೊಗೊಂಡಿದ್ದೀನಿ. ಆಮೇಲೆ ನೀಡಲ್ನ ಕೆಳಗಡೆಯಿಂದ ತರಬೇಕು ಫ್ರೆಂಡ್ಸ್, ಮೇಲಿಂದ ತರಬೇಡಿ. ನೋಡಿ ಇದೇ ಥರ. ಈಗ ಮತ್ತೆ ಒಂದು ರೌಂಡ್ ಬೀಡು, ಒಂದು ಗೋಧಿ ಬೀಡು, ಒಂದು ರೌಂಡ್ ಬೀಡು, ಒಂದು ಗೋಧಿ ಬೀಡು, ಇದೇ ಥರ ಕಂಟಿನ್ಯೂ ಆಗಿ ನಾವು ಹಾಕ್ಕೊಳ್ತಾ ಹೋಗಬೇಕು. ನೋಡಿ ಫಸ್ಟಲ್ಲಿ ಸ್ಟಾರ್ಟ್ ಮಾಡಬೇಕಾದ್ರೆ ಮಾತ್ರ ಫಸ್ಟ್ಗೆ ನಾವು ಗೋಧಿ ಬೀಡನ್ನ ಹಾಕ್ಕೊಂಡಿರೋದು. ಆಮೇಲೆ ಸ್ಟಾರ್ಟ್ ಮಾಡಿ ಆದಮೇಲೆ ಒಂದು ರೌಂಡ್ ಬೀಡು, ಒಂದು ಗೋಧಿ ಬೀಡು, ಒಂದು ರೌಂಡ್ ಬೀಡು, ಒಂದು ಗೋಧಿ ಬೀಡು, ಗೋಧಿ ಬೀಡಿಂದ ಮತ್ತೆ ನೀಡಲ್ನ ನಾವು ರಿಟರ್ನ್ ತರಬೇಕು. ಸೊ ಗೊತ್ತಾಯ್ತಲ್ವ? ಇದೇ ಥರ ನಾವು ಫುಲ್ ಫಿನಿಶ್ ಮಾಡಬೇಕು. ಕನ್ಫ್ಯೂಸ್ ಮಾಡ್ಕೋಬೇಡಿ. ಇನ್ನೊಂದು ತೋರಿಸ್ತೀನಿ ನೋಡಿ. ಒಂದು ರಿಂಗ್ ಬೀಡ್ ಒಂದು ರೌಂಡ್ ಬೀಡ್ ಹಾಕಿದ್ದೀನಿ, ಒಂದು ಗೋಧಿ ಬೀಡ್ ಹಾಕಿದ್ದೀನಿ. ಈಗ ನೋಡಿ ಕೆಳಗಡೆಯಿಂದ ಸೂಜಿನ ತಂದಿದ್ದೀನಿ. ತಂದುಬಿಟ್ಟು ಈಗ ಗೋಧಿ ಬೀಡಿಂದ ರಿಟರ್ನ್ ಬರ್ತೀನಿ. ಆಗ ಸೂಜಿ ಮತ್ತೆ ಮೇಲೆ ಬರುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್, ಇದೇ ಥರ ನಾವು ಫಿನಿಶ್ ಮಾಡ್ಕೋಬೇಕು. ನೋಡಿ ಈ ಥರ ಒಂದು ಸ್ಮಾಲ್ ಬೀಡ್ ಹಾಕಿದ್ದೀನಿ. ಈಗ ಗೋಧಿ ಬೀಡು ಪ್ರತಿಯೊಂದು ಚೈನಿಂದನೂ ಹೋಗಿ ನಾವು ಈ ಥರ ಬೀಡ್ಸ್ನ ಪ್ರತಿಯೊಂದು ಚೈನಲ್ಲೂ ಇನ್ಸರ್ಟ್ ಮಾಡಬೇಕು. ನಿಮಗೆ ಜಾಸ್ತಿ ಏನಾದರೂ ಅನಿಸಿದರೆ ಒಂದು ಚೈನ್ ಬಿಟ್ಟು ಒಂದು ಚೈನ್ಗೆ ಬೇಕಾದರೂ ಕೂಡ ನೀವು ಹಾಕ್ಕೋಬೋದು ಫ್ರೆಂಡ್ಸ್. ನೋಡಿ ಈಗ ಎಲ್ಲನೂ ಫಿನಿಶ್ ಮಾಡ್ಕೊಂಡಿದ್ದೀನಿ ನಾನು. ಎಲ್ಲ ಫಿನಿಶ್ ಆದಮೇಲೆ ಈ ಕಡೆ ಪಫ್ ಇದೆಯಲ್ಲ, ಪಫ್ನ ಲಾಸ್ಟ್ ಎಂಡಿಂಗ್ ಸೈಡ್ನಲ್ಲಿ ಈ ಥರ ಕೆಳಗಡೆಯಿಂದ ನೀಡಲ್ ಹಾಕಬೇಕು. ಹಾಕಿಬಿಟ್ಟು ಹಿಂದ್ಗಡೆ ಟರ್ನ್ ಮಾಡಿಕೊಂಡು ಅಲ್ಲಿ ನೋಡಿ ಥ್ರೆಡ್ ಇರುತ್ತಲ್ವ, ನಿಮಗೆ ಅಲ್ಲಿ ಎಲ್ಲಿ ಲಾಕ್ ಮಾಡಿದ್ರೆ ನಾಟ್ ಕಾಣಿಸಲ್ಲ ಅನಿಸುತ್ತೋ ನಿಮಗೆ ಅಲ್ಲಿ ಆ ಥರ ನೀಡಲ್ನ ಹಾಕಿಬಿಟ್ಟು ನೋಡಿ ಸೂಜಿ ಮೇಲೆ ಒಂದು 2-3 ರೌಂಡ್ಸ್ ಥ್ರೆಡ್ನ ಹಾಕ್ಕೋಬೇಕು. ಹಾಕ್ಕೊಂಬಿಟ್ಟು ಈ ಥರ ನೀಡಲ್ನ ಥ್ರೆಡ್ನ ಎಳ್ಕೊಂಬಿಟ್ಟು ಈ ಥರ ಟೈಟಾಗಿ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅದು ನಾಟು ಫಿಟ್ಟಾಗಿ ಕೂತ್ಕೊಂಡ್ಬಿಡುತ್ತೆ. ಸೊ ನೋಡಿ ನಾನಿಲ್ಲಿ ಮಧ್ಯದಲ್ಲಿ ಥ್ರೆಡ್ ಖಾಲಿ ಆಯಿತು, ಮತ್ತೆ ಪೋಣಿಸ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ನೀವು ಮತ್ತೆ ಥ್ರೆಡ್ನ ಏನಾದರೂ ಪೋಣಿಸ್ಕೊಂಡ್ರೆ ನೀಡಲ್ ಯಾವ ಬೀಡ್ ಹಾಕ್ತಿರಲ್ವ ನೀವು, ಗೋಧಿ ಬೀಡ್ ಹಾಕುವಾಗ ಮೇಲೆಗಡೆಯಿಂದ ನೀಡಲ್ ಹಾಕ್ಬಿಟ್ಟು ಕೆಳಗಡೆ ತೊಗೊಳ್ಳಿ, ಕೆಳಗಡೆ ತೊಗೊಂಡು ನಾಟ್ ಹಾಕ್ಕೊಳ್ಳಿ. ಆಮೇಲೆ ಮತ್ತೆ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಕೆಳಗಡೆಯಿಂದ ನೀಡಲ್ ಹಾಕಿಬಿಟ್ಟು ಆ ಗೋಧಿ ಬೀಡ್ ಒಳಗಡೆಯಿಂದ ರಿಟರ್ನ್ ಬಂದು ಮತ್ತೆ ಡಿಸೈನ್ನ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್. ನೋಡಿ ಈ ಥರ ಕಾಣಿಸ್ತಾ ಇದೆ. ನೋಡಿ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಅಲ್ವಾ? ಈ ಡಿಸೈನ್ಗೆ ನಾವು 800ಇಂದ 900ವರೆಗೂ ಕೂಡ ಚಾರ್ಜ್ ಮಾಡ್ಬೋದು. ಹಾಗೆ ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ, ಹೆಚ್ಚು ಕಡಿಮೆ ಮಾಡಿಕೊಂಡು ನಾವು ಚಾರ್ಜ್ನ ಮಾಡ್ಬೋದು. ಸೊ ಗೊತ್ತಾಯ್ತಲ್ವ? ಸ್ವಲ್ಪ ಪಫ್ ಮಾಡ್ಕೊಳ್ಳೋದು ಮಾತ್ರ ನಮಗೆ ಕಷ್ಟ ಅನಿಸ್ಬೋದು, ಬಟ್ ಹಾಕ್ತಾ ಹಾಕ್ತಾ ಪ್ರಾಕ್ಟೀಸ್ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಸ್ಟಿಫಾಗಿ ಕೂಡ ಇರುತ್ತೆ. ಆಮೇಲೆ ಹ್ಯಾಂಗಿಂಗ್ಸ್ ಥರನೂ ಕಾಣಿಸುತ್ತೆ, ಅದೆಲ್ಲ ಅಲ್ಗಾಡ್ತಾ ಇರುತ್ತೆ, ಫಿಟ್ಟಾಗಿ ಕೂತ್ಕೊಳ್ಳೋದಿಲ್ಲ.
ಟೋಟಲಿ ಹೇಳೋದಾದರೆ ಒಂಥರ ನೈಸ್ ಡಿಸೈನ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಖಂಡಿತ ಟ್ರೈ ಮಾಡಿ. ನಾನು ಮತ್ತೆ ಮುಂದೆ ಒಂದೊಳ್ಳೆ ಡಿಸೈನ್ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಕೀಪ್ ಆನ್ ವಾಚಿಂಗ್. ಬಾಯ್ ಬಾಯ್.